ಇವತ್ತು ಮಹಾಲಯ ಅಮಾವಾಸ್ಯೆ ಇದೆ. ನಾನೀಗ ಎದ್ದು ರೆಡಿಯಾಗಿದ್ದೀನಿ, ಈಗ ಹೋಗ್ಬೇಕು. ಇದು ನಮ್ಮ ಅಜ್ಜಿ ಮನೆ, ಆಗಿನ ಕಾಲದ ಮನೆ. ಚಿಕನ್ ಚಾಪ್ಸ್ ಮಾಡಿದ್ದೀವಿ, ಮತ್ತು ಇಲ್ಲಿ ಮಟನ್ ಸಾಂಬಾರಿಗೆ ರೆಡಿ ಬೇಯ್ತಾ ಇದೆ ಮಟನು. ನಾವು ಕಬಾಬ್ ತಡ್ಕೆ ಅಂತೀವಿ. ನಿಮ್ಮ ಮನೆಯಲ್ಲಿ ಆಗಿನ ಕಾಲದಲ್ಲಿ ಸುಟಾಗಿ ನಾನು ಮಾಡ್ತಿರ್ಲಿಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮಹಾಲಯ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಗೆ ನಾರ್ಮಲಾಗಿ ಎಡೆ ಇಕ್ತಾರಲ್ಲ, ಅದು ನಮ್ಮ ಅಜ್ಜಿ ಮನೇಲಿ ಮಾಡ್ತಾರೆ. ಯಾಕೆಂದರೆ ನಮ್ಮ ಅಜ್ಜಿ ತಾತ ಇನ್ನೂ ಇದ್ದಾರಲ್ಲ, ಸೊ ಅಲ್ಲಿ ಅವ್ರ ಮನೇಲಿ ಮಾಡೋದು. ನಾನೀಗ ಎದ್ದು ರೆಡಿಯಾಗಿದ್ದೀನಿ, ಈಗ ಹೋಗಬೇಕು. ಟಿಫನ್ ಆಯಿತು, ಬಾತ್ ಮಾಡಿದರು, ತಿಂದಾಯಿತು. ಹೋಗ್ಬೇಕೀಗ ಅಲ್ಲಿಗೆ. ಅಲ್ಲಿ ವಡೆ ಮತ್ತು ಎಲ್ಲ ಮಾಡ್ತಿದ್ದಾರೆ ಅಡುಗೆನ. ಅಮ್ಮ ಹೋಗಿದ್ದಾರೆ, ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ. ನೈಟ್ ಸರಿಯಾಗಿ ನಿದ್ದೆ ಆಗಲಿಲ್ಲ, ಯಾಕೋ ಗೊತ್ತಿಲ್ಲ. ಅದಕ್ಕೆ ಹೋಗೋಣ ಮೇಲಿಂದ ಅಂದ್ಬಿಟ್ಟು ಇಲ್ಲೇ ಇದ್ದೀನಿ, ರೆಡಿಯಾಗಿ ಹೋಗ್ಬೇಕೀಗ. ಈಗ ಎದ್ದು ರೆಡಿಯಾಗಿದ್ದೀನಿ, ಈಗ ಹೋಗ್ಬೇಕು ಅಲ್ಲಿಗೆ. ಏನೇನು ಸ್ಪೆಷಲ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇದು ನಮ್ಮ ಅಜ್ಜಿ ಮನೆ, ಆಗಿನ ಕಾಲದ ಮನೆ. ಸುಮಾರು ಒಂದು 20 ವರ್ಷ ಆಗಿರ್ಬೋದು. ಅಲ್ಲಜ್ಜಿ ಒಳಗಡೆ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಊಟಕ್ಕೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದಾರೆ. ಮಮ್ಮಿ ಕಾಯಿ ತುರಿತಿದ್ರು ಅಡುಗೆಗೆ ಅಂತ. ಇಲ್ಲಿ ರೂಮಲ್ಲಿ ಅಡುಗೆ ಮಾಡ್ತಾಯಿದ್ವಿ, ತೋರಿಸ್ತೀನಿ ನಿಮಗೆ. ನಾನ್ ವೆಜ್ಜು ಎಡೆ ಹಿಂಗೆ ಮಾಡಬೇಕು. ನಮ್ಮ ಕಡೆ ನಾನ್ ವೆಜ್ ಮಾಡ್ತೀವಿ ನಾವು. ಸ್ವಲ್ಪ ಜನ ಸೀನು ಮಾಡ್ತಾರೆ, ಬಟ್ ನಾವು ನಾನ್ ವೆಜ್ ಮಾಡ್ತೀವಿ. ಇದು ಚಿಕನ್ ಆಗಿದೆ, ಚಿಕನ್ ಚಾಪ್ಸ್ ಮಾಡಿದ್ದೀವಿ, ಮತ್ತು ಇಲ್ಲಿ ಮಟನ್ ಸಾಂಬಾರಿಗೆ ರೆಡಿ ಬೇಯ್ತಾ ಇದೆ ಮಟನು. ತಾತ ಇಲ್ಲಿ ಐರನ್ ಮಾಡ್ತಿದ್ರು ರೂಮಲ್ಲಿ. ಇದೇ ರೂಮಲ್ಲಿ ನಾವು ಎಡೆ ಇಕ್ಕೋದು. ಈ ರೂಮಲ್ಲಿ ಅವರು ಐರನ್ ಮಾಡ್ತಿದ್ರು. ಎಡೆಗೆ ಬಟ್ಟೆ ಮುಡಬೇಕಲ್ಲ, ಸೊ ಅದಕ್ಕೆ ಬಟ್ಟೆನೆಲ್ಲನೂ ಐರನ್ ಮಾಡ್ತಿದ್ರು ನೀಟಾಗಿ. ಇದನ್ನು ನಾವು ಕಬಾಬ್ ತಡ್ಕೆ ಅಂತೀವಿ. ನಿಮ್ಮ ಮನೆಯಲ್ಲಿ ಆಗಿನ ಕಾಲದಲ್ಲಿ ಸುಮಾರು ಜನ ಮನೇಲಿ ಇರುತ್ತೆ ಅನ್ಕೋತೀನಿ. ನಿಮ್ಮ ಮನೇಲಿ ಯಾರ್ಯಾರ ಹತ್ರ ಇದೆ ಹೇಳಿ. ಇಲ್ಲಿ ಬನ್ನಿ, ತೋರಿಸ್ತೀನಿ ನಿಮಗೆ ಅಡುಗೆ ಯಾವ ರೀತಿ ಮಾಡಿದ್ದೀವಿ ಅಂತ. ಇದನ್ನೆಲ್ಲ ವೀಡಿಯೋ ಫೋಟೋಸ್ ಅಷ್ಟಾಗಿ ನಾನು ಮಾಡ್ತಿರಲಿಲ್ಲ, ಬಟ್ ಇವತ್ತು ನಿಮ್ಗೆ ತೋರ್ಸೋಕ್ಕೆ ಅಂತ ಮಾಡಿದ್ದೀನಿ. ಮಾಮೂಲಿ ನಾವು ಏನು ತಿಂಡಿ ಮಾಡಿದ್ವಿ ಅದು ಅಡುಗೆ ಮತ್ತು ಫೋಟೋ ಮಾಡಿದ್ವಿ. ಅಲ್ಲಿ ಪೂಜೆ ಮುಗೀತು, ಪೂಜೆ ಮುಗಿಸ್ಕೊಂಡು ಬಂದೆ ಈಗ ಇಲ್ಲಿಗೆ. ಊಟ ಮಾಡೋವ್ರಿಗೂ ಏನು ಇರಲಿಲ್ಲ, ಯಾಕೆಂದರೆ ಮಮ್ಮಿನೇ ಇಲ್ಲಿಗೆ ಊಟ ತಂದು ಕೊಡ್ತೀನಿ ಅಂತ ಅಂದರು. ಅದಕ್ಕೆ ಪೂಜೆ ಮುಗಿಸ್ಕೊಂಡು ಬಂದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.